ಇತ್ತೀಚೆಗೆ ರಾಜ್ಯದಲ್ಲಿ ಸರಣಿ ಬಾಣಂತಿಯರ ಸಾವು ಪ್ರಕರಣಗಳು ನಡೀತಾ ಇದ್ರೂ ಕೂಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಾಣಂತಿಯರ ಬಗ್ಗೆ ನಿರ್ಲಕ್ಷ್ಯವನ್ನ ತೋರ್ತಾನೆ ಬರಲಾಗ್ತಾ ಇದೆ. ಪದೇ ಪದೇ ಸಾವುಗಳಾದ್ರೂ ಎಚ್ಚೆತ್ತುಕೊಳ್ಳದ ಸಿಬ್ಬಂದಿ, ವೈದ್ಯರ ನಿರ್ಲಕ್ಷ್ಯಕ್ಕೆ ಕುಟುಂಬಸ್ಥರಿಗೆ ಸಾವಿನ ನೋವು. ಇಷ್ಟಾದ್ರೂ ಕೂಡ ಎಚ್ಚೆತ್ತುಕೊಳ್ಳದೆ ಪದೇ ಪದೇ ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ. ಈಗ ಮತ್ತೊಂದು ಘಟನೆ ನಡೆದಿದೆ. ಆ ಘಟನೆ ಏನು ಅಂತ ನಾವು ಹೇಳ್ತಾ ಹೋಗ್ತೀವಿ. ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ನಿರ್ಲಕ್ಷ್ಯತೆ ಇದಾಗಿದೆ. ಚಿಕ್ಕಬಳ್ಳಾಪುರದ ಗುಡಿಬಂಡೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ ಇದು. ವೈದ್ಯರ ನಿರ್ಲಕ್ಷ್ಯಕ್ಕೆ ಈಗ ಕುಟುಂಬಸ್ಥರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇತ್ತೀಚೆಗೆ ಸರಣಿ ಬಾಣಂತಿಯರ ಸಾವು ಪ್ರಕರಣ ಎಷ್ಟು ಮಟ್ಟಿಗೆ ಸದ್ದು ಮಾಡ್ತಾ ಇದೆ ಅನ್ನೋದು ಗೊತ್ತೇ ಇದೆ. ಇದರ ನಡುವೆ ಇನ್ನೂ ಕೂಡ ಬಾಣಂತಿಯರ ಬಗ್ಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಿರ್ಲಕ್ಷ್ಯವನ್ನ ತೋರಲಾಗ್ತಾ ಇದೆ. ಇನ್ನೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು, ಸಿಬ್ಬಂದಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ. ಚಿಕ್ಕಬಳ್ಳಾಪುರದ ಗುಡಿಬಂಡೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೆದಿರುವ ಘಟನೆ ಆದ್ರೂ ಏನು? ಹೆರಿಗೆ ಆದ ಮರುದಿನವೇ ಬಾಣಂತಿ ಸ್ನಾನಕ್ಕೆ ತಣ್ಣೀರು ಕೊಟ್ಟಿದ್ದಾರೆ ಆಸ್ಪತ್ರೆಯ ಸಿಬ್ಬಂದಿ. ತಾಯಿಗೆ ಕುಡಿಯೋದಕ್ಕೆ ಹಾಗೆ ತಾಯಿ ಮಗುವಿನ ಸ್ನಾನಕ್ಕೆ ತಣ್ಣೀರನ್ನ ಕೊಟ್ಟಿದ್ದಾರೆ ಇಲ್ಲಿನ ಸಿಬ್ಬಂದಿ. ಚಿಕ್ಕಬಳ್ಳಾಪುರದ ಗುಡಿಬಂಡೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ. ಅದು ಕೂಡ ಹೆರಿಗೆ ಆದ ಮರುದಿನವೇ ಬಾಣಂತಿಯ ಸ್ನಾನಕ್ಕೆ, ಕುಡಿಯೋದಕ್ಕೆ ಹಾಗೆ ಮಗುವಿನ ಸ್ನಾನಕ್ಕೂ ಕೂಡ ತಣ್ಣೀರನ್ನ ಕೊಟ್ಟಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಇರುವಂಥದ್ದು. ಮೂಲ ಸೌಕರ್ಯವಿಲ್ಲದೆ ಬಳಲ್ತಾ ಇದೆ ಸಾರ್ವಜನಿಕ ಆಸ್ಪತ್ರೆ. ಇಲ್ಲಂತೂ ರೋಗಿಗಳನ್ನ ಕೇಳೋರು ಯಾರೂ ಇಲ್ಲದಂತಾಗಿದೆ. ಹಿಂದುಳಿದ ತಾಲೂಕಿನಲ್ಲಿ ಇದು ಒಂದು ದೊಡ್ಡ ಆಸ್ಪತ್ರೆ. ಆದರೆ ಈ ಒಂದು ಆಸ್ಪತ್ರೆಯಲ್ಲಿ ಮೂಲ ಸೌಕರ್ಯಗಳೇ ಇಲ್ಲ. ಇದರಿಂದಾಗಿ ರೋಗಿಗಳು ಪರದಾಡುವಂತಹ ಪರಿಸ್ಥಿತಿ. ಯಾರಾದರೂ ಬಾಣಂತಿಗೆ, ಅದು ಕೂಡ ಹೆರಿಗೆ ಆದ ಮರುದಿನವೇ ತಣ್ಣೀರನ್ನ ಕೊಡ್ತಾರಾ? ಸ್ನಾನಕ್ಕೆ ಪ್ಲಸ್ ಕುಡಿಯೋದಕ್ಕೂ ಕೂಡ ತಣ್ಣೀರನ್ನೇ ಕೊಟ್ಟಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಇರುವಂಥದ್ದು. ಏನಾದರೂ ಬಾಣಂತಿಗೆ ಹೆಚ್ಚು ಕಡಿಮೆ ಆಗಿದ್ರೆ, ಆ ಮಗುವಿಗೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಹೊಣೆ ಆಗ್ತಾ ಇದ್ರು? ಈ ಒಂದು ನಿರ್ಲಕ್ಷ್ಯ ಯಾಕೆ? ಈಗಾಗಲೇ ರಾಜ್ಯದಲ್ಲಿ ಸರಣಿ ಬಾಣಂತಿಯರ ಸಾವಾಗ್ತಾ ಇದೆ. ಅದರ ನಡುವೆ ಮತ್ತೆ ಬಾಣಂತಿಯರ ಮೇಲೆ ಇಷ್ಟೊಂದು ನಿರ್ಲಕ್ಷ್ಯ ತೋರೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ಸಾಕಷ್ಟು ಪ್ರಶ್ನೆಗಳು ಕೂಡ ಮೂಡಿ ಬರ್ತಾ ಇರುವಂಥದ್ದು. ಅಂದರೆ ಆ ಆಸ್ಪತ್ರೆಯಲ್ಲಿ ಬಿಸಿ ನೀರಿನ ವ್ಯವಸ್ಥೆನೇ ಇಲ್ಲ. ಹೀಗಾಗಿ ಆಸ್ಪತ್ರೆಯ ಸಿಬ್ಬಂದಿ ವಿಧಿ ಇಲ್ಲದೆ ಈಗ ತಣ್ಣೀರನ್ನೇ ಕೊಟ್ಟಿದ್ದಾರೆ. ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದೆ ಇಲ್ಲಿನ ಸಾರ್ವಜನಿಕ ಆಸ್ಪತ್ರೆ ಬಳಲ್ತಾ ಇದೆ. ಚಿಕ್ಕಬಳ್ಳಾಪುರದ ಗುಡಿಬಂಡೆ ಸಾರ್ವಜನಿಕ ಆಸ್ಪತ್ರೆಯ ಪರಿಸ್ಥಿತಿ ಇದು. ಇವರ ನಿರ್ಲಕ್ಷ್ಯದಿಂದಾಗಿ ರೋಗಿಗಳು ಪರದಾಡುವಂತಹ ಪರಿಸ್ಥಿತಿ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ರಾಜೇಶ್ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ರಾಜೇಶ್, ಇತ್ತೀಚೆಗೆ ರಾಜ್ಯದಲ್ಲಿ ಸರಣಿ ಬಾಣಂತಿಯರ ಸಾವು ಪ್ರಕರಣ ಎಷ್ಟು ಮಟ್ಟಿಗೆ ಸದ್ದು ಮಾಡ್ತಾ ಇದೆ ಅನ್ನೋದು ಗೊತ್ತೇ ಇದೆ. ಇದರ ನಡುವೆನೂ ಕೂಡ ಚಿಕ್ಕಬಳ್ಳಾಪುರದ ಗುಡಿಬಂಡೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ. ಅಂದರೆ ಹೆರಿಗೆ ಆದ ಮರುದಿನವೇ ಸ್ನಾನಕ್ಕೆ ಕುಡಿಯೋದಕ್ಕೆ ತಣ್ಣೀರನ್ನು ಕೊಟ್ಟಿದ್ದಾರೆ. ಅಂದರೆ ಆ ಆಸ್ಪತ್ರೆಯ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದು ಗೊತ್ತಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಹೌದು ಮಧುಮಲ, ಏನಿದು ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇದು ಒಂದು ಹಿಂದುಳಿದ ತಾಲೂಕಾಗಿದೆ. ಯಾಕಂದ್ರೆ ಈ ಆಂಧ್ರಗೆ ಗಡಿಭಾಗದಲ್ಲಿ ಆಗಿರೋದ್ರಿಂದ ಇದು ಹಿಂದುಳಿದ ಆಗಿದೆ. ಇದರಲ್ಲಿ ಏನು ಆಂಧ್ರ ಕಡೆಯಿಂದ ಆಗ್ಬೋದು, ಇಲ್ಲಾಂದ್ರೆ ಈ ತಾಲೂಕು ಕಡೆಯಿಂದ ಆಗ್ಬೋದು, ಎಲ್ಲ ಕಡೆ ಈ ಆಸ್ಪತ್ರೆಗೆ ಬರ್ತಾರೆ. ಯಾಕಂದ್ರೆ ಹೆರಿಗೆಗೆ ಇಲ್ಲಿಂದ, ಯಾಕಂದ್ರೆ ಗುಡಿಬಂಡೆಯಿಂದ ಚಿಕ್ಕಬಳ್ಳಾಪುರ ಒಂದು ದೊಡ್ಡ ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಒಂದು 40 ಕಿಲೋಮೀಟರ್ ಹೋಗ್ಬೇಕು. ಬಸ್ ವ್ಯವಸ್ಥೆ ಬೇರೆ ಇಲ್ಲ. ಯಾಕಂದ್ರೆ ಇಲ್ಲಿ ಈ ಗುಡಿಬಂಡೆ ತಾಲೂಕಿಂದ ಹಲವು ಕಡೆ ಬಸ್ ವ್ಯವಸ್ಥೆ ಬೇರೆ ಇಲ್ಲ. ಅದರಿಂದ ಏನ್ ಮಾಡ್ತಾರೆ ಅಂದ್ರೆ ಈ ಆಸ್ಪತ್ರೆಗೆ ಎಲ್ಲ ಹೆರಿಗೆಗಾಗ್ಲಿ, ಇಲ್ಲಾಂದ್ರೆ ಅವ್ರಿಗೆ ಏನೊಂದು ಚಿಕಿತ್ಸೆ ಪಡಿಬೇಕಂದ್ರೆ ಈ ಆಸ್ಪತ್ರೆ
ಅಂತ ಬರ್ತಾರೆ ಮಧುಮಲ. ಆದ್ರೆ ಇಲ್ಲಿ ಹೆರಿಗೆ ಬಂದವ್ರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಹೆರಿಗೆ ಮಾಡಿಸ್ಕೊಂಡು ಒಂದ್ 2-3 ದಿವಸ ಅಲ್ಲೇ ಚಿಕಿತ್ಸೆ ಮಾಡಿಸ್ಕೊಂಡು ಹೋಗ್ಬೇಕಾಗುತ್ತೆ. ಆದ್ರೆ ಚಿಕಿತ್ಸೆ ಪಡಿಬೇಕು ಇವತ್ತು ಹೆರಿಗೆ ಮಾಡಿರ್ತಾರೆ ಬೆಳಗ್ಗೆ ಅಷ್ಟೊತ್ತಿಗೆ ಇನ್ನ ಏನು ಅವ್ರಿಗೆ ಕುಡಿಯಲ್ಲಾಗ್ಲಿ ಇಲ್ಲಾಂದ್ರೆ ಅವ್ರಿಗೆ ಸ್ವಚ್ಛತೆ ಆಗ್ಲಿ ಆಸ್ಪತ್ರೆಗೆ ಯಾವ್ದಿಲ್ಲ, ಕುಡಿಯಲು ನೀರ್ ಕೊಡಿ ಕೇಳು ಅಂದ್ರೆ ಇಲ್ಲಿ ಸೋಲಾರ್ ಇಲ್ಲ, ಇಲ್ಲಾಂದ್ರೆ ಬಿಸಿ ನೀರು ಬರ್ತಾ ಇಲ್ಲ ಅಂದ್ರೆ ತಣ್ಣೀರ್ ಕೊಟ್ಟಿದ್ದಾರೆ. ಮತ್ತೆ ಇವತ್ತು ನೋಡ್ತಾ ಇದೀವಿ ಇಂಥದ್ದೊಂದು ಘಟನೆ ಆಗಿದೆ. ಯಾಕಂದ್ರೆ ನಿನ್ನೆ ಹೆರಿಗೆ ಆಗಿದೆ ಒಬ್ಬರಿಗೆ. ಅವ್ರು ಏನ್ ಮಾಡಿದಾರೆ ಬೆಳಗ್ಗೆ ಸ್ನಾನ ಮಾಡ್ಬೇಕು, ನಮ್ಗೆ ಒಂದು ನೀರ್ ಕೊಡಿ ಅಂತ ಕೇಳಿದಾರೆ. ತಣ್ಣೀರಲ್ಲಿ ಸ್ನಾನ ಮಾಡಿ ಅಂತ ತಣ್ಣೀರ್ ಕೊಟ್ಟಿದ್ದಾರೆ. ಯಾಕಂದ್ರೆ ಆ ಮೂಲ ಸೌಕರ್ಯಗಳಿಂದ ಬಳಲ್ತಾ ಇದೆ. ಇಲ್ಲಿ ಆಸ್ಪತ್ರೆಯನ್ನು ಕೇಳಕ್ ಹೋದ್ರೆ ಇಲ್ಲ ನಮ್ಮದ್ರಲ್ಲಿ ಆ ತರ ಫೆಸಿಲಿಟೀಸ್ ಇಲ್ಲ, ಯಾಕಂದ್ರೆ ಇಲ್ಲಿ ಸೋಲಾರ್ ಕೆಟ್ಟೋಗಿದೆ, ಇಲ್ಲಿ ಫಿಲ್ಟರ್ ವಾಟರ್ ಇಲ್ಲ ಅಂತ ಒಂದು ಬೇಜವಾಬ್ದಾರಿ ಒಂದು ಉತ್ತರ ಬೇರೆ ನೀಡ್ತಾರೆ ಅವರು. ಇನ್ನು ಏನು ಸ್ಥಳೀಯರೆಲ್ಲ ಸೇರಿ ಈ ತರ ಹೆರಿಗೆ ಮಾಡಕ್ ಬಂದವ್ರಿಗೆಲ್ಲ ನೀವು ಯಾವ್ದು ಸೌಕರ್ಯ ಕೊಡ್ತಾ ಇಲ್ಲ, ಯಾಕೆ ಏನಾಗಿದೆ ನಿಮ್ಮ ಆಸ್ಪತ್ರೆ ಅಂದ್ರೆ ಇದು ನಮ್ಗೆ ಸೌಕರ್ಯ ಕೊಟ್ಟಿರೋದು ಇಷ್ಟ, ನಾವು ಕೊಡೋದು ಇಷ್ಟ ಅಂತ ಒಂದು ಬೇಜವಾಬ್ದಾರಿ ಉತ್ತರ ಬೇರೆ ಕೊಡ್ತಾ ಇದ್ದಾರೆ ಮಧುಮಾಲ. ಎಸ್, ಥ್ಯಾಂಕ್ ಯು ರಾಜೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಎಚ್ಚೆತ್ತುಕೊಂಡು ಆಸ್ಪತ್ರೆಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಲೇಬೇಕಾಗಿದೆ. ಯಾಕಂದರೆ ಇನ್ನೂ ಯಾವುದೇ ದೊಡ್ಡ ಮಟ್ಟದ ಅನಾಹುತ ಸಂಭವಿಸಿಲ್ಲ, ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಅದಾದ ಮೇಲೆ ಎಚ್ಚೆತ್ತುಕೊಳ್ಳೋದಕ್ಕಿಂತ ಅದಾಗಕ್ಕಿಂತ ಮುಂಚೆ ಸಂಬಂಧಪಟ್ಟವರು ಎಚ್ಚೆತ್ತುಕೊಂಡ್ರೆ ಒಳಿತು. ಇಲ್ಲಿ ಹೆರಿಗೆ ಬಂದಿದ್ದೀವಿ, ಆದರೆ ನಾವು ಇಲ್ಲಿಗೆ ಚೆನ್ನಾಗಿ ಏನೋ ಮಾಡಿಕೊಟ್ರು ಕ್ಲೀನಾಗಿ. ಡಾಕ್ಟರ್ ಮೇಡಮ್ ಅವರು ಚೆನ್ನಾಗಿ ಸ್ಪಂದನೆ ಮಾಡಿದ್ರು. ಆದರೆ ಇಲ್ಲಿ ಸೋಂಕು ಇರಬೇಕಂತ ವಸ್ತುಗಳು ಇಲ್ಲಿ ನಮಗೆ ದೊರೆತಿಲ್ಲ. ಆದರೆ ಬಾಣಂತಿಗೆ ಬೇಕಾದ ವಸ್ತು ಏನಂದರೆ ಕುಡಿಯೋ ನೀರು. ಆದರೆ ಕುಡಿಯೋ ನೀರಿದ್ದು ಅದು ಯಾರೋ ದಾಯಿಲ್ ಮಾಡಿದ್ದಾರೆ, ಅದನ್ನು ಹದಗೆಟ್ಟಿದೆ, ಅದು ಸೂಕ್ಷ್ಮ ಇಲ್ಲ. ನಮಗೆ ವಿಜ್ಞಾನ ಏನು ಬೇಕಾದರೆ ಹೊರಗಡೆ ತಂದು ನಾವು ಗೊತ್ತಿರೋರು ತರಿಸ್ಕೊಂಡು ಸಾರ್ವಜನಿಕ ಹಾಸ್ಪಿಟಲಲ್ಲಿ ಅಲ್ಲಿ ಬರ್ತಕ್ಕಂಥ ರೋಗಿಗಳಿಗೆ ಒಳ ರೋಗಿಗಳಿಗೆ ಅವರಿಗೆ ಸೂಕ್ತವಾದ ಸೊಳ್ಳೆಗಳು ಹೆಚ್ಚಾಗಿದ್ದು ಆಲ್ ಔಟ್ ಇಲ್ಲ. ಪ್ಲಸ್ ಅಲ್ಲಿ ಬರೋದು ಸಾಯಂಕಾಲ 6 ಗಂಟೆ 5 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ, 6 ಗಂಟೆ ಬೇಕಾಗಿಲ್ಲ. ಸೊಳ್ಳೆ ಕಾಟ್ ಜಾಸ್ತಿ ಇದೆ ಇಲ್ಲಿ, ಅವನೇನು ಇಲ್ಲ, ಆಲ್ ಔಟ್ ಆಗ್ತಾ ಇಲ್ಲ. ಪ್ಲಸ್ ಸರಿಯಾಗಿ ಸೂಕ್ತವಾದ ಇಲ್ಲಿ ಪರಿಶೀಲನೆ ಮಾಡ್ತಾ ಇಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.